ನಮಸ್ತೆ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರವೀಣಿದಾಸ್. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಇವತ್ತು ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ ಅಂತ ಕಳೆದ 5 ವರ್ಷದಿಂದ ನಮ್ಮ ಜನರು ಕಾಯ್ತಾ ಇದ್ದಾರೆ. ಹೌದು, ಬೆಂಗಳೂರು ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ನರಕದಲ್ಲಿ ಸಿಲುಕಿ ನರಳುತ್ತಾ ಇದ್ದೀವಿ. ಇದು ಇವತ್ತು ಅಥವಾ ನಿನ್ನೆ ಕತೆ ಅಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಕಳೆದ 5 ವರ್ಷಗಳಿಂದ ಮೆಟ್ರೋ ರೈಲು ಇವತ್ತು ಓಡಾಡುತ್ತೆ, ನಾಳೆ ಓಡಾಡುತ್ತೆ ಅಂತ ಕನಸುಗಳನ್ನ ಕಾಣ್ತಾ ಇದ್ದೀವಿ. ಆದ್ರೆ ಜನರಿಗೆ ಈಗ ಮತ್ತೆ ಆಘಾತ ಎದುರಾಗಿದೆ. ಏನದು ಅನ್ನೋದಾದ್ರೆ, RV ರಸ್ತೆ ಟು ಬೊಮ್ಮಸಂದ್ರದ ಮಾರ್ಗದಲ್ಲಿ ಓಡಾಟ ನಡೆಸಲಿರುವ ನಮ್ಮ ಮೆಟ್ರೋ ರೈಲು ಮಾರ್ಗ ಉದ್ಘಾಟನೆ ಆಗುವುದು ಅನುಮಾನ ಅಂತ ಇದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ 2020ರ ಸಮಯದಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಓಡಾಡಲು ಪ್ರಾರಂಭಿಸಬೇಕಾಗಿತ್ತು. ಆದರೆ ಆಗಿದ್ದೆಲ್ಲವೂ ಉಲ್ಟಾ. ಹೀಗಾಗಿ ನಮ್ಮ ಮೆಟ್ರೋದ ಓಡಾಟಕ್ಕೆ ಕೊರೋನಾ ಕಾಟ ಶುರುವಾಗಿ ಉದ್ಘಾಟನೆಯನ್ನ ಮುಂದೂಡಲಾಗಿತ್ತು. ಹೀಗಿದ್ದಾಗ 2025ರ ಜನವರಿ ತಿಂಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಓಡಾಟ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಆದರೆ ಮತ್ತೆ ಪ್ರಯಾಣಿಕರಿಗೆ ಆಘಾತ ನೀಡುವ ಸುದ್ದಿ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರುವಂತೆ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ಓಡಾಡುವ ನಮ್ಮ ಮೆಟ್ರೋ ರೈಲ್ಗಳು ಡ್ರೈವರ್ ಲೆಸ್ ಮೆಟ್ರೋ ಓಡಾಟ ನಡೆಸಲು ಇದೇ ಮಾರ್ಗ ಸಾಕ್ಷಿ ಆಗ್ತಾ ಇದೆ. ಹೀಗಿದ್ದಾಗ ಹಲವು ತಾಂತ್ರಿಕ ಸಮಸ್ಯೆಗಳು ಕಾಡ್ತಾ ಇದ್ದು, ಇನ್ನು ಸರಿಯಾದ ಪ್ರಮಾಣದಲ್ಲಿ ರೈಲು ಬೋಗಿಗಳ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗಕ್ಕೆ ಬಂದಿಲ್ವಂತೆ. ಇದರ ಜೊತೆಯಲ್ಲಿ ಮತ್ತಷ್ಟು ಕೆಲಸ ಬಾಕಿ ಇದೆ ಎಂದು ಹೇಳಲಾಗ್ತಾ ಇದೆ. 2025ರ ಜೂನ್ ತಿಂಗಳ ತನಕವೂ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಓಡಾಟ ಅನುಮಾನ ಅಂತ ಹೇಳಲಾಗ್ತಿದೆ. ಇದು ಲಕ್ಷಾಂತರ ಪ್ರಯಾಣಿಕರಿಗೆ ಇದೀಗ ಸಿಟ್ಟು ತರಿಸಿದ್ದು, ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಭಾರೀ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.